ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ಸೊ ತುಂಬ ದಿನದಿಂದ ನಾನು ವೀಡಿಯೋಸ್ನ ಅಪ್ಡೇಟ್ ಮಾಡಿಲ್ಲ, ಬಟ್ ಇವಾಗ ವೆಕೇಶನ್ ಬಂದಿದ್ದೀವಿ. ಸೊ ಈ ಟೈಮಲ್ಲಿ ಈ ಒಂದು ಮೆಮೊರೀಸ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಹಾಗೆ ತುಂಬ ಜನ ನನಗೆ ಇನ್ಸ್ಟಾದಲ್ಲಿ ಎಲ್ಲ ಕಡೆನೂ ಮೆಸೇಜ್ ಆಗ್ತಾ ಇದ್ರಿ, ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ವಿಡಿಯೋನಾದ್ರು ಅಪ್ಡೇಟ್ ಮಾಡ್ತೀರಿ ಅಂತ. ನೀವು ಎಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಎನರ್ಜಿ ಬೂಸ್ಟ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ನೋಡೋಣ, ವಿಡಿಯೋ ಆದಷ್ಟು ಶೂಟ್ ಮಾಡಿ ಲಾಸ್ ವೇಗಸ್ ಸೀರೀಸ್ನ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಏನಪ್ಪ ಅಂತಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಹೋಟೆಲ್. ಚಂದು ಒನ್ ಆಫ್ ದ ಬೆಸ್ಟ್ ಹೋಟೆಲ್ನ ಚೂಸ್ ಮಾಡಿದ್ದಾರೆ ಈ ಸಲ. ನಾನು ನಿಮ್ಮೆಲ್ಲರೂ ಲಾಸ್ ವೇಗಸ್ಗೆ ಕರ್ಕೊಂಡು ಬಂದಿದ್ದೀನಿ. ಆಲ್ರೆಡಿ 2 ಸಲ ಕರ್ಕೊಂಡು ಬಂದು ಟೂರ್ ಮಾಡಿಸಿದ್ದೀನಿ, ಬಟ್ ಈ ಸಲ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಪ್ರಿಷಾ ಇದ್ದಾರೆ, ಅಮ್ಮ ಇದ್ದಾರೆ, ಆ್ಯಂಡ್ ಒಂಥರ ಫುಲ್ ಫ್ಯಾಮಿಲಿ ಟ್ರಿಪ್ ಇದು. ಸೊ ಇಟ್ ವಿಲ್ ಬಿ ಫನ್. ಸೊ ನೀವು ನಮ್ಮ ಜೊತೆ ಎಂಜಾಯ್ ಮಾಡಿ. ಈಗಷ್ಟೇ ಬಂದು ಒಳಗಡೆ ಇನ್ನೂ ಎಂಟ್ರಿ ಆಗಿದ್ದೀವಿ, ಯಾಕೆಂದರೆ ರೂಮ್ ಎಲ್ಲ ನೀಟಾಗಿದ್ದಾಗ ಒಂದ್ಸಲ ಟೂರ್ ಮಾಡಿಸ್ಬಿಡೋಣ ಅಂತ. ಆಮೇಲೆ ಎಲ್ಲ ಮೆಸ್ಸಿಯಾಗಿ ಹೋಗ್ಬಿಡುತ್ತೆ ಆ್ಯಂಡ್ ಎವ್ರಿಡೇ ಹೋಗೋದು ಬರೋದು ಆ ಥರ ರೆಡಿ ಆಗೋದು ಎಲ್ಲ ಹೇಗಿರುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಗೊಂದ್ಸಲ ರೂಮ್ನ ಟೂರ್ ಮಾಡಿಸ್ಬಿಡ್ತೀನಿ. ಇವತ್ತು ನಾವು ಸ್ಟೇ ಆಗಿರೋವಂಥ ಹೋಟೆಲ್ ಬಂದು ಇದು ತುಂಬಾನೇ ಒಂಥರ ತುಂಬಾನೇ ದೊಡ್ಡ ಹೋಟೆಲ್ ಅಂತ ಹೇಳ್ಬೋದು. 3 ಹೋಟೆಲ್ ಸೇರಿ ಒಂದು ಹೋಟೆಲ್ ತರ ಒಂದು ಕನ್ವರ್ಟ್ ಆಗಿರೋಂಥ ಒಂದು ಲಾಸ್ ವೇಗಸ್ ಅಲ್ಲಿ ಇರೋಂಥ ರೆಸಾರ್ಟ್ ವರ್ಲ್ಡ್ಗೆ ಬಂದಿರೋದು. ಇಲ್ಲಿ ತುಂಬಾನೇ ಚೆನ್ನಾಗಿದೆ. ಅಮ್ಯುನಿಟೀಸ್ ಆಗಿರ್ಬೋದು, ಫುಲ್ ಶಾಪಿಂಗ್ಗೆ, ಒಂಥರ ಫುಲ್ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಎಲ್ಲ ಥರ ವೆರೈಟೀಸ್ ಆಗಿರೋವಂಥ ಕಲ್ಚರ್ ಮಿಕ್ಸ್ ಇರೋವಂಥ ಫುಡ್ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಶಾಪಿಂಗ್ ಎಲ್ಲ ಥರನೂ ಇಲ್ಲೇ ಇದೆ. ಮನೆ ಎಕ್ಸೈಟೆಡ್ ಆಗಿದ್ದೀವಿ, ನಾನು ಚಂದು ಕೂಡ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಂಡ್ ಪ್ರಿಷಾ ಅಂತೂ ಬೆಳಗ್ಗೆನೆ ಫುಲ್ಲು ರೆಡಿ ಆಗಿಬಿಟ್ಟು ಫ್ಲೈಟ್ ಜರ್ನಿ ಕೂಡ ಅಷ್ಟೇ ಸ್ಮೂತಾಗಿ ಆಯಿತು. ಇವಾಗ ಸಿಯಾಟಲಲ್ಲಿ ವಿಂಟರ್ ಟೈಮ್. ಸೊ ಇನ್ನೇನು ನೀವು ನೋಡ್ಬೋದು, ಫಾಲ್ ಕಲರ್ಸ್ ಎಲ್ಲ ನೋಡ್ತೀರಾ ಸುತ್ತಮುತ್ತ ಡ್ರೈವಲ್ಲಿ. ಸೊ ಹಾಗಾಗಿ ಚಳಿ ಇರುತ್ತೆ. ಇವಾಗ ವೇಗಸಲ್ಲಿ ಕ್ಲೈಮೇಟ್ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ಸಿಯಾಟಲಲ್ಲಿರೋರು ಯಾವುದಾದ್ರು ವಿಂಟರ್ ಟೈಮಲ್ಲೇ ಬೇರೆ ಕಡೆ ವೆದರ್ ಚೆನ್ನಾಗಿರೋ ಕಡೆ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ. ಹಾಗೆ ಚಂದುಗೆ ತುಂಬಾ ಇಷ್ಟ ಫ್ಲೈಟ್ ವಾಚ್ ಮಾಡೋದು ಅಂತಂದರೆ. ಅದಕ್ಕೋಸ್ಕರ ಪ್ರಿಷನ ನಿಲ್ಲಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಏರ್ಪೋರ್ಟ್ ಬಂದ ತಕ್ಷಣ ಎಲ್ಲ ನಮ್ಮ ಒಂದು ಪ್ರೋಸೆಸ್ ಏನಿದೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಫ್ಲೈಟ್ ವಾಚ್ ಮಾಡ್ತಾ ನಿಂತ್ಕೊಂಡು ತುಂಬ ಹತ್ತಿರದಿಂದ ನೋಡ್ಬೋದು. ಫ್ಲೈ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಪ್ರಿಷಾ ಟ್ರಾವೆಲ್ ಪರ್ಸನ್, ಅವಳು ತುಂಬಾ ಎನರ್ಜೆಟಿಕ್ ಆಗಿರ್ತಾಳೆ, ತುಂಬಾ ಸಪೋರ್ಟಿವ್ ಆಗಿರ್ತಾಳೆ, ತುಂಬಾ ಇಷ್ಟ ಅವಳಿಗೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಲೈಕ್ ಮಾಡ್ತಾಳೆ. ಅದಕ್ಕೋಸ್ಕರ ನಮಗೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಆಚೆಲ್ಲ ಕರ್ಕೊಂಡು ಬರೋದಕ್ಕೆ ಇನ್ನೂ ಖುಷಿ ಅನಿಸುತ್ತೆ. ಇದು ಫ್ಯಾಮಿಲಿ ಟ್ರಿಪ್. ನಿಮ್ಮೆಲ್ಲರನ್ನ ನನ್ನ ಈ ಒಂದು ಫ್ಯಾಮಿಲಿ ಟ್ರಿಪ್ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಮಗೆ ಇಷ್ಟೊಂದು ಪ್ರೀತಿ ಸಪೋರ್ಟ್ ಮಾಡ್ತಾ ಇರ್ತೀರಾ. ನೀವು ಎಷ್ಟೊಂದು ಜನ ನನಗೆ ಎಲ್ಲ ಕಡೆಯೂ ಸೋಷಿಯಲ್ ಮೀಡ್ಯಾದಲ್ಲಿ ಪಿಂಗ್ ಮಾಡ್ತಾ ಇರ್ತೀರಾ. ನನಗೆ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ಖಂಡಿತ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದಕ್ಕೆ ನಾನು ಕೆಲವೊಂದು ವೀಡಿಯೋಸ್ನಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಲವ್ ಯು ಆಲ್. ಸೊ ನಾವು ಬಂದಿರೋದು ಎಸ್ಕೇಟ್ ಹತ್ರ. ಆ್ಯಂಡ್ ಇಲ್ಲೇ ನನಗೊಂದು ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು. ಎಸ್ಕೇಟ್ ಅಂತ ಬಂದರೆ ಸಾಕು, ನನಗೊಂಥರ ಎಸ್ಕೇಟ್ 11, 12 ಇಂಡಿಯಾ ಫ್ಲೈಟ್ ಹೊಡ್ತಾ ಇರುತ್ತೆ. ಸೊ ನಾವು ಕೆಲವೊಂದು ಸಲ ಈ ಗೇಟ್ ಹತ್ರನೇ ಬರ್ತಾ ಇರ್ತೀವಿ ಇಂಡಿಯಾ ಫ್ಲೈಟ್ ತೊಗೊಳೋದಕ್ಕೆ, ಅದು ನೆನಪಾಗುತ್ತೆ. ನಾವಿವತ್ತು ಫ್ಲೈಟ್ ಮಾಡ್ತಾ ಇರೋದು ಸ್ಪಿರಿಟ್ ಏರ್ಲೈನ್ಸಲ್ಲಿ. ನಾವು ಯಾವಾಗಲೂ ಇದೇ ಒಂದು ಏರ್ಲೈನ್ಸಲ್ಲಿ ಫ್ಲೈ ಮಾಡ್ತಾ ಇರ್ತೀವಿ. ಅದರಲ್ಲಿ ಚಂದು ಅಪ್ಗ್ರೇಡ್ ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಅದರಲ್ಲಿ ಮಧ್ಯ ಒಂದು ಸೀಟ್ನ ಬ್ಲಾಕ್ ಮಾಡಿರ್ತಾರೆ, ಕಂಫರ್ಟಬಲ್ ಆಗಿ ಇಬ್ಬರೇ ಕೂರೋ ಥರ. ಹಾಗೆ ಮಗು ಎಲ್ಲ ಇದ್ದಾಗ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಬೇರೆಯವ್ರಿಗೂ ಕೂಡ ಡಿಸ್ಟರ್ಬ್ ಆಗೋಲ್ಲ, ಹಾಗೆ ನಮಗೂ ಕೂಡ ಇನ್ಕನ್ವೀನಿಯನ್ಸ್ ಆಗೋಲ್ಲ, ಸ್ಪೇಷಿಯಸ್ ಇರುತ್ತೆ. ಹಾಗೆ ಸೀಟ್ ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ. ಆ್ಯಂಡ್ ಒಂಥರ ಪ್ಲಸ್ ಅಡ್ವಾಂಟೇಜ್ ಇರುತ್ತೆ. ಸೊ ಪ್ರಿಯಾರಿಟಿ ಬೋರ್ಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಸೀಟ್ಗೆ ಅಪ್ಗ್ರೇಡ್ ಆಗಿದ್ವಿ. ನೀವು ಯಾರೆಲ್ಲ ಸ್ಪಿರಿಟ್ ಏರ್ಲೈನ್ಸಲ್ಲಿ ಫ್ಲೈ ಮಾಡ್ತಾ ಇದ್ದರೆ ನೆಕ್ಸ್ಟ್ ವಿಸಿಟಲ್ಲಿ ಮಸ್ಟ್ ಟ್ರೈ ಕಪ್ ನ್ಯೂಡಲ್ಸ್. ತುಂಬಾ ಚೆನ್ನಾಗಿದೆ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಅದು ಬಿಸಿಯಾಗಿ ತಂದುಕೊಡ್ತಾರೆ. ಒಂದು 2 ನಿಮಿಷ ಬಿಟ್ಟು ತಿಂತಾಯಿದ್ರೆ ಒಂಥರ ಸೂಪ್ ರೀತಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿತ್ತು. ಹಾಗೆ ಆರೆಂಜ್ ಜ್ಯೂಸ್ ತೊಗೊಂಡಿದ್ವಿ ಅಮ್ಮ ನಾನು. ಅದಕ್ಕೆ ನಾನು ಹೇಳೋದಕ್ಕಿಂತ ಮುಂಚೆನೇ ತುಂಬಾ ಐಸ್ ಹಾಕ್ಬಿಟ್ರು. ಸೊ ಹಾಗಾಗಿ ಇನ್ನೇನು ನೋ ಅಂತ ಹೇಳೋದು ಅಂತ ತೊಗೊಂಡೆ. ಬಟ್ ತುಂಬಾ ಚಿಲ್ಡಾಗಿತ್ತು. ಹಾಗಾಗಿ ಕುಡಿಯೋದಕ್ಕೆ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು. ಅಮ್ಮ ಕುಡಿಯೋದಕ್ಕೆ ಹೋಗಲಿಲ್ಲ, ನಾನು ಸ್ವಲ್ಪ ಕುಡ್ಕೊಂಡೆ. ಹಾಗೆ ಪ್ರಿಷಾಗೆ ಈ ಒಂದು ಸ್ಮಾಲ್ ಸ್ನ್ಯಾಕ್ಸ್ ಕಿಟ್ನ ತಗೊಂಡ್ವಿ. ಇದರಲ್ಲಿ ಆ್ಯಪಲ್ ಪ್ಯೂರಿ ಆಗಿರ್ಬೋದು, ಹಾಗೆ ಬಿಸ್ಕೆಟ್ ಇತ್ತು, ಜೊತೆಗೆ
ಕುಕ್ಕಿ ಹಾಗೆ ಒಂದು ಚಾಕ್ಲೇಟ್ ಕೂಡ ಆ ಥರ ಇತ್ತು. ಬಟ್ ಪ್ರಿಶಾನ್ ಇದೆಲ್ಲನೂ ತಿನ್ನಲ್ಲ, ಬಟ್ ಕೆಲವೊಂದು ಲೈಕ್ ಮಾಡ್ಬೋದು ಅಂತ ಅವಳಿಗೂ ಕೂಡ ಪಿಕ್ ಮಾಡಿದ್ವಿ. ಫ್ಲೈಟ್ ಜರ್ನಿ ತುಂಬ ಸ್ಮೂತಾಗಿತ್ತು. ಫ್ಲೈಟಲ್ಲಿ 1 ಗಂಟೆ ಪ್ರಿಶಾನ್ ಮಲಗಿದ್ರಿಂದ ಇದು ಒಂದು 2 ಗಂಟೆಗಳ ಕಾಲ ಜರ್ನಿ ಇದ್ದಿದ್ದರಿಂದ ತುಂಬಾ ಶಾರ್ಟ್ ಫ್ಲೈಟ್ ಆಗಿದ್ದರಿಂದ ಈಸಿ ಆಯಿತು ಮೇಂಟೈನ್ ಮಾಡೋದಕ್ಕೆ. ಹಾಗೆ ಪ್ರಿಶಾ ಕೂಡ ತುಂಬ ಎನರ್ಜೆಟಿಕ್ ಆಗಿ ಆ್ಯಂಡ್ ಅವಳು ಎಲ್ಲ ನೋಡಿಕೊಂಡು ಟ್ರಾವೆಲ್ ಮಾಡೋದು ಅವಳಿಗೂ ಕೂಡ ತುಂಬಾ ಇಷ್ಟ ಅಲ್ವಾ. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ಲು. ಅವಳ ಜೊತೆ ನಮಗೂ ಕೂಡ ಯಾವಾಗಲೂ ವಿ ಫೀಲ್ ಸೋ ರಿಫ್ರೆಶ್. ಅವಳ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಆಗಲಿ ಒಂಥರ ಅಮೇಝಿಂಗ್ ಫೀಲ್ ಇರುತ್ತೆ. ಬಟ್ ಕೆಲವೊಂದು ಸಲ ಹಾರ್ಡ್ ಟೈಮ್ ಅಂತೂ ಖಂಡಿತ ಫೇಸ್ ಮಾಡ್ತೀವಿ, ಅವಳಿಗೆ ನಿದ್ದೆ ಬಂದಾಗ ಆ ಥರ ಟೈಮಲ್ಲೆಲ್ಲ. ಸೊ ನಾವು ಆವಾಗ ಅದಕ್ಕೆ ಯಾವ ಥರ ಪ್ರಿಪೇರ್ ಇರಬೇಕು ಅಂತ ಎಲ್ಲ ರೆಡಿ ಆಗ್ತಾ ಇರ್ತೀವಿ. ಸೊ ನಿಮ್ಮೆಲ್ಲರನ್ನ ಲಾಸ್ ವೇಗಸ್ ಟ್ರಿಪ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಸಲ ನಮ್ಮಮ್ಮ ಮತ್ತು ಪ್ರಿಶಾ ನಮ್ಮ ಜೊತೆ ಇದ್ದಾರೆ ಈ ಒಂದು ಟ್ರಿಪ್ಪಲ್ಲಿ. ಇದು ಫ್ಯಾಮಿಲಿ ಟ್ರಿಪ್ ಬ್ಲಾಗ್. ನಿಮ್ಮೆಲ್ಲರಿಗೂ ವೆಲ್ಕಮ್. ನಾವಿವತ್ತು ಹೋಟೆಲ್ ಸ್ಟೇ ಆಗ್ತಿರೋ ಹೆಸರು ಬಂದು ರೆಸಾರ್ಟ್ ವರ್ಲ್ಡ್ ಅಂತ. ಇದು 5 ಸ್ಟಾರ್ ಹೋಟೆಲ್ ಲಾಸ್ ವೇಗಸಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರೋ ಹೋಟೆಲ್. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ 3 ಹೋಟೆಲ್ಸ್ ಇದೆ. ಸೊ ಕಂಬೈನ್ ಮಾಡಿ 1 ಹೋಟೆಲ್ ಥರ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸ್ಟೋನ್ ಥರ ರೆಸ್ಟೋರೆಂಟ್ ಆಗಿರ್ಬೋದು, ಫುಲ್ ಎಲ್ಲ ಪಬ್ಸ್. ಸೊ ಫುಲ್ ತುಂಬಾ ಚೆನ್ನಾಗಿದೆ. ನಿಮ್ಮೆಲ್ಲರನ್ನ ನಾನು 55th ಫ್ಲೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ರೂಮ್ ತುಂಬಾ ಮೇಲಿದೆ. ಬನ್ನಿ ಹೋಗೋಣ, ಯಾವ ಥರ ಎಲ್ಲ ಇದೆ ಅಂತ ತೋರಿಸ್ತೀನಿ. ಬನ್ನಿ ನಿಮ್ಗೊಂದ್ಸಲ ಟೂರ್ ಮಾಡಿಸ್ತೀನಿ, ಹಾಗೆ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಂಟರ್ ಆಗ್ತಾನೆ ನೀವು ನೋಡಿದ್ರೆ ಇಲ್ಲಿ ಸೊ ನಾರ್ಮಲ್ ಆಗಿ ಎಲ್ಲ ಕಡೆ ಸ್ಟ್ಯಾಂಡರ್ಡ್ ಆಗಿ ಇಟ್ಟಿರೋ ತರ ಐರನ್ ಬಾಕ್ಸ್ ಆಗಿರ್ಬೋದು, ಹ್ಯಾಂಗರ್ಸ್, ಕೋಟ್ ಚೆಕ್ಕಿನ್ಗೆ ಅದೆಲ್ಲ ಇಟ್ಟಿದ್ದಾರೆ, ಲಾಂಡ್ರಿ ಬ್ಯಾಗ್ ಈ ತರ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇನ್ನೊಂದು ಇದು 5 ಸ್ಟಾರ್ ಹೋಟೆಲ್, ಹಾಗಾಗಿ ತುಂಬಾನೇ ಒಂಥರ ತುಂಬಾ ವೆಲ್ ಡಿಸೈನ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಎಷ್ಟೊಂದು 5 ಸ್ಟಾರ್ ಹೋಟೆಲ್ ಅಂತ ಹೋಗಿರ್ತೀವಿ, ಬಟ್ ಅಲ್ಲಿ ಬೇರೆ ತರನೇ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ತುಂಬಾನೇ ಇಷ್ಟ ಆಯ್ತು ನನಗೆ. ಬನ್ನಿ ಇದು ಒಳಗಡೆ ನೀವು ಬರ್ತಾ ರೈಟ್ ಸೈಡ್ಗೆ ಬ್ಯೂಟಿಫುಲ್ ಆಗಿದೆ. ಸೊ ರೆಸ್ಟ್ ರೂಮ್ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ನನಗೆ ಈ ಮಿರರ್ ಇಷ್ಟ ಆಯ್ತು. ಡ್ರೆಸ್ ಮಾಡ್ಕೊಳೋದಕ್ಕೆಲ್ಲ ಪ್ರಾಪರ್ ಆಗಿ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಕೂಡ ಅಷ್ಟೇ ಶವರ್. ಇಟ್ಸ್ ನಾಟ್ ಲೈಕ್ ತುಂಬಾ ಸ್ಮಾಲ್ ಇದೆ ಅನ್ಸಲ್ಲ, ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ. ಅಂಡ್ ಕುತ್ಕೋಬಹುದು ಕೂಡ ಇಲ್ಲಿ, ಒಂಥರ ಚೆನ್ನಾಗಿದೆ. ಇಲ್ಲಿ ರಿಲ್ಯಾಕ್ಸ್ ಆಗೋದಕ್ಕಂತ ಒಂದಂತ ಬೆಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದು ಕ್ವೀನ್ ಬೆಡ್ ಇರೋ ತರ, ಯಾಕಂದ್ರೆ ಅಮ್ಮ ಪ್ರಿಶಾ ಎಲ್ಲ ಇರೋದ್ರಿಂದ 2 ಬೆಡ್ಸ್ ತಗೊಂಡಿದ್ದೀನಿ. ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ. ಅಂಡ್ ಇಲ್ಲಿ ಬಂದ್ರೆ ನೀವು ಸೊ ನೋಡಿ ತುಂಬಾ ದೊಡ್ಡದಾಗಿದೆ ರೂಮ್, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಟಿವಿ ಎಲ್ಲ ಕೂಡ ಅಷ್ಟೇ. ಇದು ಹೊಸ ಹೋಟೆಲ್ ಎಲ್ಲ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಎಲ್ಲ ಫುಲ್ ಐಸ್ ಕ್ಯೂಬ್ ಹಾಕೋದಕ್ಕಾಗಿರ್ಬೋದು, ಅಂಡ್ ಚೇರ್ಸ್ ಮಾಡೋದಕ್ಕೆ ಗ್ಲಾಸ್ ಅಂಡ್ ಬ್ಯೂಟಿಫುಲ್ ಪೇಂಟಿಂಗ್. ಅಂಡ್ ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಬಾರ್ ಕೂಡ ಇದೆ, ಮಿನಿ ಬಾರ್. ಇದರಲ್ಲಿ ನೀವು ನೋಡಿ ಫುಲ್ M&M ಹಾಕಿದ್ದಾರೆ, ಕ್ಯಾಶ್ಯೂಸ್, ಚಾಕ್ಲೇಟ್, ಡಿಫ್ರೆಂಟ್ ಕ್ಯಾಂಡೀಸ್ ಇದೆ, ಹಾಗೆ ಚಿಪ್ಸ್ ಇದೆ. ಜೊತೆಗೆ ಇಲ್ಲೂ ಕೂಡ ವೈನ್ ಆಗಿರ್ಬೋದು, ವಾಟರ್ ಅದೆಲ್ಲ ಇಟ್ಟಿದ್ದಾರೆ. ಸೊ ಇದಕ್ಕೆ ಇನ್ನೊಂದೇನಂತ ಅಂದರೆ ನನಗೆ ಐಡಿಯಾ ಗೊತ್ತಾಗಲಿಲ್ಲ ಈಗ. ಸೊ ಇದನ್ನ ನಾವು ಎತ್ಬಿಟ್ಟು 30 ಸೆಕೆಂಡ್ ಹೋಲ್ಡ್ ಮಾಡಿದರೆ ಅದಕ್ಕಿಂತ ಮೇಲೆ ಸೊ ಇಲ್ಲಿ ಬಿಲ್ ಹಾಕ್ತಾರೆ. ಸೊ ಹಾಗಾಗಿ ಸೆನ್ಸರಿಂದ ವರ್ಕ್ ಆಗುತ್ತೆ. ಸೊ ಹಾಗೆ ಕೆಳಗಡೆ ನೋಡಿದ್ರೆ ನೀವು ಫ್ರಿಡ್ಜ್ ಇದೆ, ಇಲ್ಲೂ ಕೂಡ ಅಷ್ಟೇ. ಫುಲ್ ಎಲ್ಲ ಅದರೊಳಗಡೆ ಸಾಫ್ಟ್ ಡ್ರಿಂಕ್ಸ್, ಆ ಥರ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಥರನೂ ಇದೆ. ಹಾಗೆ ಇದು ಬಂದು ಫುಲ್ ಕ್ವೀನ್ ಸೈಜ್ ಬೆಡ್ ಇರೋಂಥ ರೂಮ್. ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತ ಅಂದ್ರೆ ಇಲ್ಲಿ ಒಂದು ಹೋಟೆಲ್ ಅಲ್ಲಿ 3000 ರೂಮ್ಸ್ ಇರುತ್ತೆ, 6000 ತನಕ ಇರುತ್ತೆ. ತುಂಬಾ ಜಾಸ್ತಿ ಇಲ್ಲಿ ಇರೋದೇ ಜಸ್ಟ್ ಕೆಸಿನೋ ಮತ್ತೆ ಜಸ್ಟ್ ಹ್ಯಾಪನಿಂಗ್ ಅಲ್ವಾ, ಒಂಥರ ಜಸ್ಟ್ ಹಾಗೆ ಫನ್ ಮಾಡೋದಕ್ಕೆ ಬರೋದು. ಹಾಗಾಗಿ ಸ್ವಲ್ಪ ನಾವು ಹೋಗ್ತಿದ್ದಂತ ಹೋಟೆಲ್ ಎಲ್ಲ ಸ್ವಲ್ಪ ಸ್ಮಾಲ್ ಅಂತಾನೆ ಅನ್ಸುತ್ತೆ ರೂಮ್ಸ್ ಎಲ್ಲ, ಬಟ್ ಇದಂತೂ ತುಂಬಾ ಯೂಜ್, ತುಂಬಾ ದೊಡ್ಡದಾಗಿದೆ. ಅಂಚೆ ಸ್ವಲ್ಪ ಅಪ್ಗ್ರೇಡ್ ಕೂಡ ಮಾಡಿಸಿದ್ದಾರೆ, ಸ್ವಲ್ಪ ಕ್ವೀನ್ ಬೆಡ್ ಅಥವಾ ಸ್ಪೇಷಿಯಸ್ ಆಗಿ. ಅಂಡ್ ವ್ಯೂ ಇರೋ ತರ ನಮ್ಗೆ ವ್ಯೂ ಇರೋ ತರ ತೋರಿಸಿದ್ದಾರೆ ನೋಡಿ. ಸೊ ಈ ತರ ಇದೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ಲೈಟ್ ಇದೆ,
ಲ್ಯಾಂಪ್. ಸೊ ಲ್ಯಾಂಪ್ ಇದೆ ಅಂಡ್ ಬ್ಯೂಟಿಫುಲ್ ಪೇಂಟಿಂಗ್ಸ್ ಹಾಕಿದ್ದಾರೆ. ಜೊತೆಗೆ ಟಿವಿ ಕೂಡ ಅಷ್ಟೇ ತುಂಬಾ ತುಂಬಾ ದೊಡ್ಡದಾಗಿದೆ. ಕ್ಯಾಬಿನ್ಸ್ ಇದೆ ಇಲ್ಲೆಲ್ಲ. ಸೇಫ್ಟಿ ಲಾಕರ್, ನಾವೇನಾದ್ರು ಎಕ್ಸ್ಪೆನ್ಸಿವ್ ಥಿಂಗ್ ಇರ್ತೀವಿ, ಜ್ಯುವೆಲ್ಸ್ ಎಲ್ಲ ಅಂದ್ರೆ ಇಲ್ಲಿ ಇಡ್ಬೋದು. ನಮ್ಮ ಡೀಟೇಲ್ಸ್ ಎಲ್ಲ ಟ್ಯಾಕ್ಸ್ ಆಗೋದಕ್ಕೆ 2 ಚೇರ್ ಹಾಕಿದ್ದಾರೆ. ಅಂಡ್ ಈ ಹೋಟೆಲ್ ಅಲ್ಲಿ ಇನ್ನೊಂದೇನಪ್ಪ ಅಂದ್ರೆ 55ನೇ ಫ್ಲೋರ್ ಅಲ್ಲಿ ಇದೀವಿ ನಾವು. ಅಂಡ್ ಈ ಒಂದು ಬ್ಯೂಟಿಫುಲ್ ವ್ಯೂ ನೋಡ್ಬೋದು. ಇವಾಗ ಇನ್ನೇನು ನಾವು ಬಂದಾಗ ಆಲ್ರೆಡಿ ಒಂದು 5 o'clock ಆಗಿದೆ ಹತ್ತತ್ರ ನೋಡಿ. ಸೊ ನಾವು ಇಲ್ಲಿ ಫ್ಲೈಟ್ ಕೂಡ ನೋಡ್ಬೋದು. ಫುಲ್ ಎಲ್ಲ ಫ್ಲೈಟ್ ಮಾಡೋದು ಎಲ್ಲ. ವಾವ್. ಅಂಡ್ ಈ ಒಂದು ರೆಸಾರ್ಟ್ ಯಾವ ತರ ಇದೆ ಗೊತ್ತಾ, ನಾನು ಸೆಪ್ರೇಟ್ ಆಗಿ ತೋರಿಸ್ತೀನಿ. ಬಟ್ ಈ ಒಂದು ಬ್ಯೂಟಿಫುಲ್ ವ್ಯೂ ನೋಡಿ. ನಾವಿರೋಂಥ ಹೋಟೆಲ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಕ್ಯಾಟಗರಿಲಿದೆ. ಇನ್ಫಿನಿಟಿ ಪೂಲ್ ಇದೆ, ಫ್ಯಾಮಿಲಿ ಪೂಲ್ ಇದೆ. ಸೊ ಒಂಥರ ಸಪ್ರೇಟ್ ಆಗಿ ಪ್ರೈವೇಟ್ ಪೂಲ್ಸ್ ಇದಾವೆ. ಈ ಥರ ಫುಲ್ ಸಪ್ರೇಟ್ ಆಗಿ ಇದೆ. ಆ್ಯಂಡ್ ಇಟ್ಸ್ ಸೋ ಬಿಗ್ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ನಿಮ್ಮೆಲ್ಲರಿಗೂ ಹೋಟೆಲ್ ಟೂರ್ ಮಾಡಿದ ನಂತರ ಎಲ್ಲರೂ ಫ್ರೆಶ್ ಅಪ್ ಆಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ಯಾಕೆಂದರೆ ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು, ಬೇಗನೆ ಇದ್ದಿದ್ದು. ನನ್ನ ಸೂಟ್ ಕೇಸ್ ಎಲ್ಲ ಕೂಡ ನಿನ್ನೆನೇ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಬರಬೇಕಾದ್ರೆ ಬೆಳಗ್ಗೆ ಈಸಿ ಇತ್ತು, ಸ್ಮೂತಾಗಿ ಬೇಗನೆ ಹೊರಟು ಬಂದ್ವಿ. ಆ್ಯಂಡ್ ಪ್ರಿಷಾ ಬೇಬಿ ಅಂತೂ ಫುಲ್ ಎಲ್ಲ ಹೋಟೆಲ್ನ ಟೂರ್ ಮಾಡ್ಕೊಂಡು ನೋಡ್ತಾನೆ ಇದ್ಲು ಪದೇ. ಆ್ಯಂಡ್ ನಾನು ಇವಾಗ ಹಾಕಿರೋ ಡ್ರೆಸ್ ಬಂದು ತುಂಬ ಕಂಫರ್ಟಬಲ್ ಆಗಿರೋದನ್ನೇ ಹಾಕ್ಕೊಂಡಿದ್ದೀನಿ. ಒಂಥರ ಚಳಿ ಆಗದೆ ಇರೋ ರೀತಿಲಿ ಒಂಥರ ಫುಲ್ ಫ್ಲಫಿಯಾಗಿ ಇರೋ ಥರ ಸ್ಮೂತಾಗಿರೋ ಡ್ರೆಸ್. ಪ್ರಿಷಾದು ಇದು ನ್ಯಾಪ್ ಟೈಮ್ ನೋಡಿ. ಇವಾಗ ನಾನು ನ್ಯೂ ಮಾಮ್ ಆಗಿರೋದ್ರಿಂದ ಸೊ ಈ ಥರ ಎಲ್ಲ ಮುಂಚೆನೇ ಪ್ರಿಪೇರ್ ಆಗಿರ್ತೀನಿ. ಅವಳು ಮಲ್ಕೊಳೋ ಟೈಮಲ್ಲಿ ಎಲ್ಲ ನನಗೆ ಏನೇನು ಬೇಕೋ ಅದನ್ನೆಲ್ಲನೂ ನಾವು ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ಒಂದು ಎಂಜಾಯ್ಮೆಂಟ್ ಕೂಡ ಸ್ಟಾಪ್ ಆಗಬಾರ್ದು. ಹಾಗೆ ಪ್ರಿಷಾಗೆ ಏನು ಕಂಫರ್ಟಬಲ್ಲೋ ಅದನ್ನೆಲ್ಲನೂ ನಾವು ಮುಂಚೆನೇ ಎಲ್ಲನ ಪ್ರಿಕಾಷನ್ಸ್ನೆಲ್ಲ ತೊಗೊಂಡು ರೆಡಿ ಇರ್ತೀವಿ. ಹಾಗಾಗಿ ನಾನು ಒಂದು ಸ್ವಲ್ಪ ಶೂಸ್ ಆಗಿರ್ಬೋದು, ಹಾಗೆ ಡ್ರೆಸ್ ಕೂಡ ಕಂಫರ್ಟಬಲ್ ಆಗಿರೋದು ಅದೆಲ್ಲ ಹಾಕ್ಕೊಂಡಿದ್ದೆ. ತುಂಬ ಹಶ್ವಾಗ್ತಾಯಿತ್ತು. ಕೆಳಗಡೆ ಹೋಗ್ಬಿಟ್ಟು ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ಹಶ್ವಾಗ್ತಿದ್ರಿಂದ ಚಂದ್ರು ಒಂದು ಫುಡ್ ಬೌಲ್ ಕೊಡಿಸಿದ್ದಾರೆ. ಅದನ್ನೇ ಹಾಗೆ ಎಲ್ಲರೂ ಮಂಚ್ ಮಾಡ್ತಾಯಿದ್ವಿ. ಸ್ಟ್ರಾಬೆರಿ ಮತ್ತು ಮ್ಯಾಂಗೋ, ಬ್ಲೂಬೆರೀಸ್ ಎಲ್ಲ ಇತ್ತು ಇದರಲ್ಲಿ. ತುಂಬ ಚೆನ್ನಾಗಿತ್ತು. ಈ ಥರ ನೀಟಾಗಿ ಕಟ್ ಮಾಡಿಟ್ಟಾಗ ತಿನ್ನಬೇಕು. ಈ ಥರ ಆಚೆ ಅಂದರೆ ಇನ್ನೂ ಫ್ರೂಟ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಸೊ ಬನ್ನಿ ಯಾವ ಥರ ಎಲ್ಲ ರೆಸ್ಟೋರೆಂಟ್ಸ್ ಇದೆ ಕೆಳಗಡೆ ಅಂತ ಎಕ್ಸ್ಪ್ಲೋರ್ ಮಾಡಿ. ಹಾಗೆ ನೀವು ಎಷ್ಟೊಂದು ಜನ ನನ್ನ ಡ್ರೆಸ್ ಬಗ್ಗೆ ಡೀಟೇಲ್ ಕೇಳ್ತಾ ಇದ್ದರೆ, ಇದನ್ನು ನಾನು ಔಟ್ಲೆಟ್ ಪ್ರೀಮಿಯಮ್ ಔಟ್ಲೆಟ್ ಮಾಲಲ್ಲಿ ತೊಗೊಂಡಿದ್ದು, ಗೆಸ್ ಶಾಪಲ್ಲಿ ತೊಗೊಂಡಿದ್ದು. ತುಂಬಾ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ಫೇಮಸ್ ಇರೋವಂಥ ಸ್ಟ್ರೀಟ್ ಫುಡ್ನ ಇಟ್ಟಿದ್ದಾರೆ ಈ ಒಂದು ಹೋಟೆಲಲ್ಲಿ. ಎಲ್ಲ ಫೇಮಸ್ ಇರೋವಂಥ ಒಂದು ಫುಡ್ ಸ್ಟ್ರೀಟೇ ಇತ್ತು. ಹಾಗಾಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಅಮ್ಮ ಕೂಡ ಇರೋದ್ರಿಂದ ಅವ್ರಿಗೂ ಕೂಡ ತಿನ್ನೋ ರೀತಿಲಿ ಇರಬೇಕು. ಹಾಗೆ ಸ್ಮೆಲ್ ಕೂಡ ಡಿಫ್ರೆಂಟಾಗಿ ಬರ್ತಾ ಇರುತ್ತೆ. ನಮ್ಮ ಇಂಡಿಯಾದಲ್ಲಾದರೆ ನಮಗೆ ಊಟದಂತೂ ತೊಂದರೆನೇ ಆಗೋಲ್ಲ, ಎಲ್ಲ ಕಡೆ ಟ್ರಾವೆಲ್ ಮಾಡ್ಬೋದು. ಬಟ್ ಆದರೆ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಹಾಗಾಗಿ ಬೇರೆ ಬೇರೆ ದೇಶದ ಊಟಗಳೆಲ್ಲ ಇರೋದ್ರಿಂದ ಅದರಲ್ಲಿ ಬೆಸ್ಟ್ ಆಗಿರೋದು ನೋಡಬೇಕಾಗುತ್ತೆ. ಅಮ್ಮ ನಾವು ಎಲ್ಲರೂ ತಿನ್ನೋ ಥರ ಅಂತಂದರೆ ಮೆಕ್ಸಿಕನ್ ಆಗಿರ್ಬೋದು, ಅದರಲ್ಲಿ ಕೆಲವೊಂದು ಟ್ಯಾಕೋಸ್ ಆ ಥರ ಎಲ್ಲ ಬರಿಟೋ ಅದೆಲ್ಲ ಬರುತ್ತೆ, ಚಿಪೋಟ್ಲೆ ಕೆಲವೊಂದೆಲ್ಲ ಇದೆ. ಆದರೆ ಇಲ್ಲಿ ಬೇರೆ ಬೇರೆ ಥರ ಎಲ್ಲ ಇತ್ತು. ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಫಸ್ಟು ಹೋಟೆಲ್ ಸ್ವಲ್ಪ ತಿರುಗಾಡ್ಬಿಟ್ಟು ಆಮೇಲೆ ಕೊನೆಗೆ ಊಟಕ್ಕೆ ಹೋಗೋಣ. ನಮಗೆ ತುಂಬ ಇಷ್ಟ ಆಗಿದ್ದು ಅಂತಾರೆ ಇದರಲ್ಲಿ ಒಂದು ಫ್ರೈಡ್ ರೈಸ್ ಥರ, ವೆಜಿಟೇಬಲ್ ಫ್ರೈಡ್ ರೈಸ್ ಥರ ಮಾಡಿಸ್ಕೊಳ್ಳೋಣ ಅಂತ. ಅವ್ರು ಫುಲ್ಲು ಫೈರೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ರು ಡಿಫ್ರೆಂಟಾಗಿ. ಹಾಗಾಗಿ ಇಲ್ಲೇ ತೊಗೊತಾ ಇದ್ದೀವಿ. ಕ್ಲೇ ಪಾಟ್ ರೈಸ್ ತುಂಬ ಚೆನ್ನಾಗಿತ್ತು. ಒಂದು ಬೌಲಲ್ಲಿ ಎಲ್ಲ ಥರ ಮಶ್ರೂಮ್ ಆಗಿರ್ಬೋದು, ಕ್ಯಾಪ್ಸಿಕಮ್ ಎಲ್ಲ ಥರ ತರಕಾರಿನ ಹಾಕಿಬಿಟ್ಟು ಹಾಗೆಯೇ ಸ್ಟೀರ್ ಫ್ರೈ ಥರ ಮಾಡಿಕೊಡ್ತಾರೆ. ಒಂಥರ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅಮ್ಮ ಕೂಡ ತಿನ್ಬೋದಿತ್ತು.
ನೀವು ನೋಡಿದಾಗೆ ಪ್ರಿಷಾ ಬೇಬಿ ತಿಂತಾ ಇರ್ತಾಳೆ, ಬಟ್ ಆದರೆ ಅವಳು ಜಾಸ್ತಿ ಇಲ್ಲ, 1/2 ಬೈಟಲ್ಲೇ ಅಷ್ಟೇ, ಅದನ್ನು ತುಂಬ ಆಟ ಆಡ್ಕೊಂಡು ತಿಂತಾ ಇರ್ತಾಳೆ. ಹಾಗೆ ನನಗೆ ಸುಶಿ ಟ್ರೈ ಮಾಡಬೇಕು ಅಂತ ತುಂಬ ಇತ್ತು, ಬಟ್ ಆದರೆ ಇದು ವೆಜಿಟೇರಿಯನ್ ತೊಗೊಂಡಿದ್ದೀನಿ, ಅದಕ್ಕೆ ಈ ಥರ ಸಾಸ್ ಮತ್ತು ಜಿಂಜರ್ ಕೂಡ ಕೊಟ್ಟಿದ್ದಾರೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ. ಬಟ್ ಇಷ್ಟ ಆಗಲಿಲ್ಲ, ಸ್ಮೆಲ್ ಒಂಥರ ಬರ್ತಾಯಿತ್ತು, ಹಾಗಾಗಿ ನಾನು ತಿನ್ನೋದಕ್ಕೆ ಹೋಗಲಿಲ್ಲ, ಹಾಗೇ ಬಿಟ್ಟೆ. ಚಂದು ಅವರು ಟ್ಯಾಕೋಸ್ ತೊಗೊಂಬಂದಿದ್ರು, ಅದು ಕೂಡ ಚೆನ್ನಾಗಿತ್ತು, ಒಂಥರ ಫುಲ್ ಮೆಕ್ಸಿಕನ್ ಸ್ಟೈಲಲ್ಲಿ ಆ ಥರ. ಅದು ಕೂಡ ಒನ್ ಆಫ್ ದ ಡಿಶ್ ನಮಗೆ ಎಲ್ಲಾದರೂ ಹೋದರೆ ಟ್ರೈ ಮಾಡೋದಕ್ಕೆ. ಚೆನ್ನಾಗಿ ಊಟ ಮಾಡಿಕೊಂಡು ನಾವಿವಾಗ ಸದ್ಯಕ್ಕೆ ಹೋಟೆಲಲ್ಲೇ ಸುತ್ತಾಡೋದು. ತುಂಬ ಹೋಟೆಲ್ ದೊಡ್ಡದಾಗಿರೋದ್ರಿಂದ ಏನೇನಿದೆ ಅಂತೆಲ್ಲ, ಪೂಲ್ ಏರಿಯಾ ಆಗಿರ್ಬೋದು, ಹಾಗೆ ಇಲ್ಲೆಲ್ಲ ಥರದ ಅಮ್ಯುನಿಟೀಸ್ ಇದೆ, ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ನಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಡಿಸೈನರ್ ಆಗಿರ್ಬೋದು, ಹಾಗೆ ಎಲ್ಲ ಥರದ ಒಂದು ಆ್ಯಕ್ಟಿವಿಟೀಸ್ನ ಇಲ್ಲೇ ಮಾಡ್ಬೋದು. ನಾವು ಬಂದಿರೋದು ವೆಕೇಷನ್ ಮೋಡ್ ಅಲ್ವಾ, ಅಮ್ಮಂಗೆ ಎಷ್ಟಾಗುತ್ತೋ ಅಷ್ಟು ತೋರಿಸೋದು. ಹಾಗೆ ನಾವು ಕೂಡ ಅಷ್ಟೇ, ನಾನು ಕೂಡ ತುಂಬ ದಿನ ಆಯಿತು ಈ ಥರ ಒಂದು ಬಿಗ್ ಬ್ರೇಕ್ ತೊಗೊಂಡು. ಇಂಡಿಯಾದಲ್ಲಿದ್ದಾಗಲೂ ತುಂಬಾ ಬ್ಯುಸಿ ಇದ್ದೆ, ನನ್ನ ರೂಟೀನೆಲ್ಲ ತುಂಬ ಸ್ಟ್ರಕ್ ಆಗಿತ್ತು. ಸೊ ಹಾಗಾಗಿ ಇವಾಗ ಒಂಥರ ರಿಲ್ಯಾಕ್ಸ್ ಆಗಿ ಜಸ್ಟ್ ಹಾಗೆ ವೇಗಸ್ ಅಂತ ಬಂದರೆ ಇಲ್ಲಿ ನೈಟ್ ಲೈಫ್ ಜಾಸ್ತಿ, ಬೆಳಿಗ್ಗೆಗಿಂತ ನೈಟಲ್ಲೇ ಇಲ್ಲೆಲ್ಲ ಪಾರ್ಟೀಸ್ ಆಗಿರ್ಬೋದು, ಡಿನ್ನರ್ ಹಾಗೆ ಫುಡ್ ಎಲ್ಲ ಕಡೆನೂ ಕ್ರೌಡ್ ಆಗಿರ್ಬೋದು, ಕೆಸಿನೋಗಳಿರೋದ್ರಿಂದ ಫುಲ್ ನೈಟ್ ಲೈಫ್ ಇಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಹೋಟೆಲ್ಸ್ ಟೂರ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಷಾಗೂ ಸ್ನ್ಯಾಕ್ಸ್ ತೊಗೊಂಡು ನಾವು ಕೂಡ ಪ್ರಿಪೇರ್ ಆಗಿ ಎಲ್ಲ ಚೆನ್ನಾಗಿ ಹೋಟೆಲ್ನ ಸುತ್ತಾಡ್ತಾ ಇದ್ದೀವಿ. ಆ್ಯಂಡ್ ಫೈನಲಾಗಿ ನಾವು ಬಂದಿದ್ದು ವೇಗಸ್ ಅಂತ ಬಂದರೆ ಇಲ್ಲಿ ನೈಟ್ ಲೈಫೇ, ಯಾಕೆಂದರೆ ಎಲ್ಲ ನೈಟ್ ಟೈಮಲ್ಲೇ ಇಲ್ಲಿ ಪಾರ್ಟೀಸ್ ಆಗಿರ್ಬೋದು, ಹಾಗೆ ಕೆಸಿನೋ ಎಲ್ಲ ಇರೋದ್ರಿಂದ ಫುಲ್ ನೈಟ್ ರೂಟೀನೇ ಇಲ್ಲಿ ಇರುತ್ತೆ. ಸೊ ತುಂಬ ಎಲ್ಲ ಬೇರೆ ಬೇರೆ ಕಡೆಯಿಂದ ಇಲ್ಲಿ ವೆಕೇಷನ್ಗೆ ಅಂತ ಬರ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಸ್ಟೇ ಆಗಿರೋ ಹೋಟೆಲ್ ಅಂತ. ಹೋಟೆಲ್ ಒಳಗಡೆನೇ ಇದೆಲ್ಲನೂ ಕೂಡ ಇದೆ. ಆ್ಯಂಡ್ ಹಾಗಾಗಿ ಇವತ್ತೇ ಹೋಟೆಲ್ನ ನಾವು ಆದಷ್ಟು ಟೂರ್ ಮಾಡ್ತಾಯಿದ್ವಿ, ಯಾವ ಥರ ಎಲ್ಲ ಇದೆ ಅಂತ ನೋಡ್ತಾ ಇದ್ವಿ. ಹಾಗೆ ಪ್ರಿಷಾ ಕೂಡ ತುಂಬ ಸಪೋರ್ಟಿವ್ ಆಗಿ, ಆ್ಯಂಡ್ ಅವಳಿಗೆ ಲೈಟ್ಸ್ ಎಲ್ಲ ತುಂಬಾ ಇಷ್ಟ. ಫುಲ್ಲು ವೇಗಸ್ ಅಂತ ಬಂದರೆ ಲೈಟ್ಸೇ ಅಲ್ಲಿ, ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಫೈನಲಾಗಿ ಮಿಡ್ ನೈಟ್ ತನಕ ಸುತ್ತಾಡಿ ಕೊನೆಗೆ ಡೋನಟ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಡೋನಟ್ಸ್ ತೊಗೊಂಡು ತಿಂದ್ಕೊಂಡು ಇವಾಗ ಹೋಟೆಲ್ ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಆಗೋದು. ನಾಳೆ ನಿಮ್ಮನ್ನು ನಾನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಲವ್ ಯು ಗೈಸ್, ಬಾಯ್.